ಪಾರು 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 ಎದ್ದೇಳು ಪಾರು. ಮಲ್ಕೋ ಮಾವ, ಇನ್ನು ನಿಂತನ. ಪಾರು ಬಾಗಲ್ ಬಡಿತಾರ ಪಾರು. ಮನೆ ಮುಂದೆ ಜನ ಸೇರ್ದಂಗವ್ರೆ, ಎದ್ದೇಳು ಪಾರು. ಜನ ಎಲ್ಲ ಬಂದ್ಬಿಡ್ತಾರ. ಇಷ್ಟೊಂದು ನಿದ್ದೆ ಮಾಡ್ಬಿಟ್ವ ನಾವು. ಏನ್ ಮಾಡತ್ ಪಾರು, ಊರ್ ಜನ ಎಲ್ಲ ಸೇರ್ಕೊಂಡ್ ಕೇಳ್ತೈತೆ. ನಾನಂತೂ ಮಕ್ಕ ತರ್ಸಕಿಲ್ಲಪ್ಪ. ನಾನಂತೂ ಹೋಗುದಿಲ್ಲಪ್ಪ, ನಂಗೆ ನಾಚಿಕೆ ಆಗುತ್ತೆ. ನಾನು ಹೋಗಿಲ್ಲಪ್ಪ, ನಂಗೂ ನಾಚಿಕೆ ಐತೈತೆ. ಯಾಕೆ ಹೋಗಲ್ಲ ಅಂತಿದ್ಯಾ? ಅಲ್ಲಿ ನೋಡಲಿ, ಡೋರ್ ಹೊಡಿತಿರೋ ಸೌಂಡ್ ಕೇಳಿಸ್ತಿದೆ. ನನ್ಗೇನು, ಅವರೆಲ್ಲ ಇಲ್ಲಿಗೆ ಬಂದ್ಬಿಡ್ತಾರೆ ಬಿಡು. ಚವ್ವ ಬಾಲ್ ನೋಡ್ಬಿಟ್ರೆ ಬಂದೇ ಇರು. ಇಲ್ಲೇ ಇರು, ನಾ ಬಂದೆ. ಭಗವಂತ, ಹೆಸರಿಗೆ ಮಾಸ್ತಿಗುಡಿ ಮಹಾರಾಣಿ ನಾನು. ನನ್ನ ಮಗ ಶಿವರಾಜ, ಅವನ್ನೇ ನಂಬ್ಕೊಂಡು ಬಂದಿರೋ ರಾಣಿ. ಮದುವೆ ಆಗಿ ಇಷ್ಟು ದಿನ ಆದರೂ ಅವಳಿಗೊಂದು ಮಾಂಗಲ್ಯ ಸರ ಮಾಡಿಕೊಡೋ ಯೋಗ್ಯತೆ ನನಗಿಲ್ವಲ್ಲ. ನಾನೊಬ್ಬಳೇ ಅನುಭವಿಸ್ಲಿ ಅಂತ ನನ್ನ ಬಿಟ್ಟು ಹೋದ್ರ ರೀ. ಮಾಂಗಲ್ಯ ಸರ ಅನ್ನೋದು ಪ್ರತಿ ಹೆಣ್ಣಿಗೂ ಒಂದು ಆಸೆ. ಅದನ್ನ ಕಾಣ್ತಾನೆ ಕೆಲವರು ಅವ್ರ ಜೀವನನ ಕಳೆದು ಬಿಡ್ತಾರೆ. ಪಡ್ಕೊಳ್ಳೋ ಯೋಗ್ಯತೆ ಇರೋರು ಆಧುನಿಕತೆ ಅನ್ನೋ ಹೆಸರಿನಲ್ಲಿ ನಿರ್ಲಕ್ಷ್ಯ ಮಾಡ್ತಾರೆ. ಆದ್ರೆ ನನ್ನ ಸೊಸೆ ರಾಣಿ ಪ್ರಪಂಚ ಜ್ಞಾನನೇ ಇಲ್ದಿರೋ ನನ್ನ ಮಗನ ಮದುವೆ ಮಾಡಿಕೊಂಡು ಅವನ್ನೇ ದೇವರು ಅಂತಿದ್ದಾಳೆ. ಅಂತ ಹೆಣ್ಣಿಗೆ ಒಂದು ಮಾಂಗಲ್ಯ ಸರ ಮಾಡಿಕೊಡೋಷ್ಟು ಯೋಗ್ಯತೆ ನನಗಿಲ್ಲ. ನಾನು ಏನು ಮಾಡಲಿ, ಏನು ಮಾಡಲಿ? ಪಾಪಿಗಳು ಇವರೆಲ್ಲ. ನನ್ನ ಒಡವೆನೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾರೆ. ಅದಾದ್ರೂ ನನ್ನ ಹತ್ರ ಇದ್ದಿದ್ರೆ ಅದನ್ನ ಅಡ ಇಟ್ಟೋ ಮಾರಿನೋ ನನ್ನ ಸೊಸೆಗೆ ಒಂದು ಸರ ಮಾಡಿ ಹಾಕಿಸ್ತಾ ಇದ್ದೆ. ನಾನು ಏನು ಮಾಡಲಿ, ನಾನು ಏನು ಮಾಡಲಿ? ನಾನೇನೋ ನನ್ನ ಆಸೆನ ನಿನ್ನ ಹತ್ರ ಹೇಳ್ಕೊಂಡೆ, ಆದರೆ ನೀನು ಅದನ್ನು ಇಷ್ಟು ಬೇಗ ಈಡೇರಿಸ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಪ್ಪ, ಅನ್ಕೊಂಡಿರ್ಲಿಲ್ಲ. ಆ ಶಿವು ಪಾರ್ವತಿ ಇಬ್ರು ನಮ್ಮ ಮುಂದೆ ಕೊಡೋಕೆ ಮುಜುಗರ ಆಗಿ ಬಾಗ್ನದಲ್ಲಿ ಇಟ್ಟಿದ್ದಾರೆ ಅನ್ಸುತ್ತೆ. ಇವ್ರೆ ರಾಣಿ, ಸ್ನಾನ ಮಾಡ್ಕೊಂಡು ಬಂದ್ಯಮ್ಮ? ಹ್ಞೂ ಅತ್ತೆ. ಯಾಕೆ? ಭಗವಂತ, ನಿನ್ಗೆ ಏನು ಹೇಳಿ, ನೀನು ನಿಜವಾಗ್ಲೂ ಇದೆಯಾ ಅಂತ ಕೂಗಿ ಹೇಳೋಣ ಅನ್ಸುತ್ತೆ. ರಾಣಿ, ನಿಮ್ಮ ಅಣ್ಣ ಅತ್ತಿಗೆ ಮಾಂಗಲ್ಯ ಸರ ತಂದ್ಕೊಟ್ಟಿದ್ದಾರಮ್ಮ. ಏನು, ಅಣ್ಣ ಅತ್ತಿಗೆ ಬಂದಿದ್ರಾ? ಅಣ್ಣ ಅತ್ತಿಗೆ, ಅಣ್ಣ. ಅಯ್ಯೋ ರಾಣಿ, ಇಲ್ಲಮ್ಮ, ಬಾಗ್ಲ ಕೊಡಕ್ ಬಂದಿದ್ರಲ್ಲ, ಅರ್ಶನ ಕುಂಕುಮ ಜೊತೆ ಮಾಂಗಲ್ಯನು ಇಟ್ಟಿದಾರಮ್ಮ. ನೋಡು. ಕೂತ್ಕೊಳ್ಳಮ್ಮ. ಅಯ್ಯೋ ಹೇಳಿ ಮಾವ. ಕೂತ್ಕೊ ನೀನು ಮೊದಲು. ಸರಿ, ಕೂತ್ಕೊಂಡೆ. ಇವಾಗ ಏನಂತ ಹೇಳಿ? ಅದು ನಿನ್ನ ಹತ್ರ ಈ ವಿಷಯ ಮಾತಾಡೋದಕ್ಕೆ ಮುಜುಗರ ಆಗತ್ತೆ ಕಣವ್ವ. ಅಯ್ಯೋ ಹಂಗ? ಸರಿ, ಒಂದ್ ನಿಮಿಷ ತಾಳಿ. ರೀ ರೀ, ಎಲ್ಲಿದ್ದೀರಾ? ಬೇಗ ಬನ್ನಿ, ಮಾವ ಕರೀತಿದ್ದಾರೆ. ಅಲ್ಲ, ಕರೀತೀನಿ, ಅವ್ರ ಹತ್ರನೇ ಮಾತಾಡಿ. ರೀ ಏನಪ್ಪ ರೀ ನಾವಳಿ? ಆಹಾ, ನನ್ನ ಎದುರಿಗೆ ಮಾತ್ರ ರೀ ಅನ್ನು. ನಾನು ಇಲ್ಲಿದ್ದಾಗ ಏನಲ್ಲೋ ಹೋಗಲೋ, ಹೆಂಗವ್ವ ನಿಮ್ಮ ಮಧ್ಯೆ ಪ್ರೀತಿ ಹುಟ್ಟೋದು? ಅಲ್ಲ ಕಣಪ್ಪ, ನಿನ್ನೆ ರಾತ್ರಿ ಏನಾಯ್ತು? ನಿನ್ನೆ ರಾತ್ರಿ ಕತ್ಲಾಯ್ತು, ಆಮೇಲೆ ಆಮೇಲೆ ಚಳಿ ಆಯ್ತು. ಓ ಸೂಪರ್ ಸೂಪರ್. ಆಮೇಲೆ ರಂಗೋಸ್ಕ ಮನಿ ಕಂಡೆ. ಮಲಿಕೊಳ್ಳೋಕ್ಕಿಂತ ಮುಂಚೆ ಏನಾಯ್ತು? ಮನಿ ಕಳಕ್ಕಿಂತ ಮುಂಚೆ ಹೊಟ್ಟೆ ಹಸ್ವಾಯ್ತು. ಆಮೇಲೆ ಚೆನ್ನಾಗಿ ತಿನ್ಬಿಟ್ಟು ಮನಿ ಕಂಡೆ. ಅದಾದ್ಮೇಲೆ ಏನಾಯ್ತು ಅಂತ ಕೇಳಿದೆ. ಬೇರೆ ಮಾವ,
ನಿಮಗೆ ಏನ್ ಬೇಕು, ಏನ್ ಗೊತ್ತಾಗ್ಬೇಕು ಅದನ್ನ ಕೇಳಿ. ಓಹೋ, ಅನ್ಕಂಡಂಗೆ ಗಂಡ ಹೆಂಡ್ರು ಸೇರಿಲ್ವಲ್ಲ, ಅದಕ್ಕೆ ಉರ್ಕೊಂಡು ಏನಾಯ್ತು ಅಂತ ಕೇಳ್ತಾವಳೆ. ನೋಡಿ ನನಗೆ ಮುಟ್ಬೇಕು ಅನ್ಸಲ್ಲ, ಇನ್ನು ನನ್ನ ಮಗ ಅವನು ಮುಟ್ಬಿಡ್ತಾನ. ಅವನೇನಿದ್ರು ಮುಟ್ಟೋದು ನಮ್ಮ ಬೆಂಕಿನಯ. ಏನಿಲ್ಲ ತಾಯಿ, ನೆನ್ನೆ ರಾತ್ರಿ ಏನು ಮಾಡಿದ್ರಿ ಅಂತ ಕೇಳಕ್ ಬಂದೆ ಅಷ್ಟೇ. ಅಯ್ಯೋ ಅಷ್ಟೇನಾ? ಅದನ್ನ ಸ್ವಲ್ಪ ಡೈರೆಕ್ಟ್ ಆಗಿ ಕೇಳತ್ತಾನೆ. ಏನಿಲ್ಲ, ತಿನ್ಬಿಟ್ಟು ಚೆನ್ನಾಗಿ ಮಲ್ಕೊಂಡ್ವಿ. ಹಂಗಲ್ಲ ಕಣವ, ಅದು ಚೆನ್ನಾಗಿ ತಿಂದು ಮಲ್ಕೊಂಡ್ವಿ ಅಲ್ಲ, ಮತ್ತೆ ಚೆನ್ನಾಗಿ ತಿಂದು ಮಲ್ಕೊಂಡ್ವಿ ಅಂತ ಹೇಳ್ಬೇಕು. ಅದೇ ಕರೆಕ್ಟ್ ಮೈ ಡಿಯರ್ ಫಾದರ್ಜಿ, ಚೆನ್ನಾಗಿ ತಿಂದು ಮಲ್ಕೊಂಡ್ವಿ. ಅಯ್ಯೋ ಪಾಪ, ನನ್ ಸೊಸೆ ತಿನ್ಲಿ ಬಿಡ್ರಿ, ಅದ್ಯಾಕೆ ಅನ್ಕೊಂಡಾಗ್ತೀರಾ? ಇಲ್ಲ, ನೀನ ಈ ಮಾತನ್ನ ಹೇಳ್ತಾ ಇರೋದು? ಅತ್ತೆ ಆಗಿ ಸೊಸೆ ತಿನ್ಲಿ ಅಂತ ಆಸೆ ಇರಕ್ಕಿಲ್ವಾ? ಅತ್ತೆ, ಯು ಇನ್ ದ ಸೇಯಿಂಗ್ ಆಫ್ ಎ ಗುಡ್ ಲೈನ್ ಫಾರ್ ಮೀ? ಐ ಕಾಂಟ್ ಬಿಲೀವ್ ದಿಸ್. ಮೈಂಡ್ ಬ್ಲೂಯಿಂಗ್. ಏನೋ ನನ್ನ ಸೊಸೆ ಚೆನ್ನಾಗಿ ತಿಂದು ಗುಂಡಾಗಿರ್ಲಿ ಅಂತ ಆಸೆನಪ್ಪ. ಇವಮ್ಮ ಏನೋ ಇಷ್ಟು ಉಂಡವು ಮಾಡ್ತವ್ರಲ್ಲ.